ಹಾಯ್ ಹಲೋ ನಮಸ್ಕಾರ. ಕನ್ಯಾ ಕುರ್ತೀಸ್ ಬ್ಯಾಂಗ್ಳೂರಿಂದ ನೋಡಿ. ಇದು ಟಾಪ್ಸ್ ತೋರಿಸ್ತಾ ಇದ್ದೀನಲ್ಲ, ಇದು ಫ್ರಂಟ್ ಎಂಬ್ರಾಯ್ಡಿಂಗು ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದೀನಿ. ಮೊದಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮರೆತ್ಕೊಂಡೆ. ನೋಡಿ, ಇವಾಗ ಒಂದು ಟಾಪ್ ಬರುತ್ತೆ. ಇದು ನಾನು ಟಾಪು ಪ್ಯಾಂಟ್ ಸೆಟ್ ಕಾರ್ಡ್ ಸೆಟ್ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ. ಅದನ್ನು ನೋಡಿ ಕಸ್ಟಮರ್ ಒಬ್ಬರು ಆರ್ಡ್ರ್ ಕೊಟ್ಟಿಲ್ಲ. ನಂಗೆ ಅದೇ ಸೇಮ್ ಕಲರ್ ಬೇಕಾದ್ರೆ, ಬಟ್ ಸೇಮ್ ಕಲರ್ ಫ್ಯಾಬ್ರಿಕ್ ನನ್ನ ಹತ್ರ ಇರಲಿಲ್ಲ. ಬೇರೆ ಫ್ಯಾಬ್ರಿಕ್ ಸ್ವಲ್ಪ ಲೈಟ್ ಕಲರ್ಸ್ ಇತ್ತು, ಪೀಚ್ ಕಲರ್ ಥರ, ಅದು ಪರ್ಪಲ್ ಕಲರು. ಅದನ್ನು ಟಾಪು ಮತ್ತು ಪ್ಯಾಂಟಿಗೆ ಅವರು ವಿತ್ ಲೈನಿಂಗ್ ಬೇಕಕ್ಕ, ಪ್ಯಾಂಟ್ ಬೇಗ ನನಗೆ ಸ್ಟಿಚ್ ಓಪನ್ ಆಗಿಬಿಡುತ್ತೆ, ಪಿಂಜುತ್ತೆ ಬಟ್ಟೆ ಅಂದರು. ವಿತ್ ಲೈನಿಂಗ್ ಹಾಕಿ ಅವರಿಗೆ ವಿತ್ ಪಾಕೆಟ್ ಹಾಕಿ ಅವ್ರು ಹೇಳಿದ ಥರನೇ ಪ್ಯಾಂಟು ಮತ್ತು ಟಾಪು ಸ್ಟಿಚ್ ಮಾಡಿ ಕೊಟ್ವಿ. ಅವ್ರು ಹಾಕ್ಕೊಂಡು ಫೋನ್ ಮಾಡಿ ಹೇಳಿದ್ರು, ತುಂಬ ಚೆನ್ನಾಗಿದೆ ಅಕ್ಕ, ಕಂಫರ್ಟ್ ಆಗಿದೆ, ಪ್ಯಾಂಟ್ ಹಾಕ್ಕೊಂಡು ಕೆಳಗಡೆ ಆರಾಮಾಗಿ ನಾನು ಕಾಲು ಮಡ್ಚ್ಕೊಂಡು ಕೂತ್ಕೋಬೋದು, ಅಷ್ಟು ಕಂಫರ್ಟ್ ಆಗಿದೆ ಅಂತ ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿ, ನಾನು ಹಾಕ್ಕೊಂಡಿದ್ನಲ್ಲ ಅದರದ್ದು ಟಾಪ್ ಇತ್ತು, ಅದಕ್ಕೆ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಒಂದು ಪ್ಯಾಂಟ್ ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ನೋಡಿ ವಿತ್ ಪಾಕೆಟು ಆಗಿದೆ, ಅದನ್ನು ಕೂಡ ರೆಡಿ ಮಾಡಬೇಕು ಇವಾಗ. ನೆಕ್ಸ್ಟ್ ನೋಡಿ ಅವ್ರದ್ದು ಫೋಟೋ ಹಾಕ್ತೀನಿ, ಹಾಕ್ಕೊಂಡಿರೋದು ನೋಡಿ. ಪಾಕೆಟ್ ಇನ್ ಕೇಸ್ ಯಾರಿಗಾದ್ರೂ ಪಾಕೆಟ್ ಅಟ್ಯಾಚ್ ಮಾಡೋದು ವೀಡಿಯೋಸ್ ಬೇಕಂದ್ರೂ ಹೇಳಿ, ನಾನು ಪಾಕೆಟ್ ಅಟ್ಯಾಚ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮತ್ತು ಎಲಾಸ್ಟಿಕ್, ಪ್ಯಾಂಟಿಗೆ ಎಲಾಸ್ಟಿಕ್ ಹಾಕಿರೋದು, ಸಿಗರೆಟ್ ಕಟ್ ಪ್ಯಾಂಟ್ ಮಾಡಿರೋದು. ನಿಮ್ಗೇನಾದ್ರು ಎಲಾಸ್ಟಿಕ್ ಎಲ್ಲ ಯಾವ ಥರ ಮೆಜರ್ಮೆಂಟ್ ತೊಗೊಳ್ಳೋದು, ಅಟ್ಯಾಚ್ ಮಾಡೋದು ಎಲ್ಲ ಬೇಕಂತ ಹೇಳಿದ್ರೆ ನೀವು ನನಗೆ ಹೇಳಿದ್ರೆ ನಾನು ನಿಮಗೆ ಮೆಜರ್ಮೆಂಟ್ ಎಲ್ಲ ತೊಗೊಳ್ಳೋದು ಹೇಗೆ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮದು ಗಾರ್ಮೆಂಟ್ಸ್ ಇರೋದ್ರಿಂದ ನಾವೆಲ್ಲ ಲಮ್ಸಮಲ್ಲಿ ಸ್ಟಿಚ್ ಮಾಡಿಸ್ತಾ